ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗಂಗಾವತಿ ತಾಲೂಕಿನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಡೀ ಭಾರತ ದೇಶದಲ್ಲಿ 752 ಕೋಟಿ ಅಂಚೆ ಖಾತೆ ಇವೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ 78.11 ಲಕ್ಷ ಕರ್ನಾಟಕದಲ್ಲಿರುವ ಅಂಚೆ ಖಾತೆದಾರರಿದ್ದಾರೆ. ಆದರೆ ಇದರಿಂದ ಗ್ರಾಹಕರಿಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಹಾಗೂ ಈ ಅಂಚೆ ಇಲಾಖೆಯ ಶಾಖೆ ಗ್ರಾಮೀಣದಲ್ಲಿ ಇದ್ದು ಗ್ರಾಹಕರ ಖಾತೆಯಲ್ಲಿ ಸುಮಾರು 23,000 ಕೋಟಿ ಗ್ರಾಹಕರ ಖಾತೆಯಲ್ಲಿ ಹಣ ಜಮೆ ಆಗಿದೆ ಹಾಗೂ ಪ್ರತಿ ವರ್ಷಕ್ಕೆ ಸರಾಸರಿ 1,00,000 ಕೋಟಿ ವ್ಯವಹಾರ ನಡೆಯುತ್ತಾ ಇದೆ. ಗ್ರಾಹಕರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಗ್ರಾಹಕರ ಮರಣ ಹೊಂದಿದವರ ಹೆಸರಿನಲ್ಲಿ ಸರಾಸರಿ 25,480 ಕೋಟಿ ರೂಪಾಯಿ ಖಾತೆಯಲ್ಲಿ ಜಮಾ ಇದೆ. ಈ ಕೂಡಲೇ ಆ ಹಣವನ್ನ ಬಿಡುಗಡೆ ಮಾಡಬೇಕು. ಭಾರತ ದೇಶಾದ್ಯಂತ ಅಂಚೆ ಕಚೇರಿಯಲ್ಲಿ ಚೆಕ್ ಬುಕ್, ಎಟಿಎಂ, ಆನ್ಲೈನ್ ಪ್ರಿಂಟಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಇ ಪಾಸ್ಬುಕ್, ಎನ್ಇಎಫ್ಟಿ, ಆರ್ಟಿಜಿಎಸ್ ಮತ್ತು ಜೀವ ವಿಮೆ ಹಾಗೂ ಇನ್ನಿತರ ಸೇವೆಗಳು ಸೇರಿದಂತೆ ಅಂಚೆ ಕಚೇರಿ ಗ್ರಾಮೀಣ ಗ್ರಾಹಕರಿಗೆ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧ ಪ್ರತಿಭಟನೆ ಮೂಲಕ ಭಾರತ ಸರ್ಕಾರಕ್ಕೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಏನು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯವನ್ನು ಕೊಡ್ತಾ ಇಲ್ಲ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇವತ್ತೇನು ನಾವು ಭಾರತಕ್ಕೆ ಇಂಟರ್ನೆಟ್ ಕೊಡ್ತೀವಿ ಮತ್ತು ಇನ್ನೊಂದು ಜನಸಾಮಾನ್ಯರಿಗೆ ಸವಲತ್ತು ಕೊಡ್ತೀವಿ ಅಂತ ಇದ್ದಾರೆ. ಆದರೆ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾಚಿಕೆ ಮಾನ ಮರ್ಯಾದೆ ಏನಿದ್ರೆ ಇವತ್ತೇನು 1854ರಲ್ಲಿ ಅಕ್ಟೋಬರ್ 1ರಲ್ಲಿ ಸ್ಥಾಪಿತ ಆಗಿರ್ತಕ್ಕಂಥ ಈ ಒಂದು ಅಂಚೆ ಇಲಾಖೆ ಕಚೇರಿಯನ್ನು ಇವತ್ತೇನು ಪ್ರತಿ ಒಂದು ಗ್ರಾಮಗಳಲ್ಲಿ ಇವತ್ತು ಅಂಚೆ ಇಲಾಖೆ ಕಚೇರಿ ನಡೀತಾ ಇದೆ. ಆದರೆ ಇದುವರೆಗೆ ಇಂಟರ್ನೆಟ್ನ ಸವಲತ್ತುಗಳು ಇಲ್ಲ. ಆದರೆ ಈ ಭಾಗದಲ್ಲಿ ಬಹುತೇಕ ರೈತರು, ಕಾರ್ಮಿಕರು, ಬಡವರು ಸುಮಾರು ಅಧಿಕ 78,11,000 ಕರ್ನಾಟಕ ರಾಜ್ಯದಲ್ಲಿ ಖಾತೆದಾರರಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ಇದುವರೆಗೆ ಈ ಒಂದು ಅಂಚೆ ಕಚೇರಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಒಂದು ಖಾಸಗಿ ಬ್ಯಾಂಕುಗಳು ಇವತ್ತು 24 ಗಂಟೆಯಲ್ಲಿ ಚೆಕ್ ಬುಕ್, ಎಟಿಎಂ, ಇನ್ನು ಇತರಾದ ಸವಲತ್ತುಗಳನ್ನು ಕೊಡ್ತಾ ಇದೆ. ಆದರೆ ಯಾವುದೇ ರೀತಿಯಿಂದ ಇದುವರೆಗೆ ಭಾರತದ ಪ್ರಧಾನಮಂತ್ರಿಗಳು ನಾವು ಹೈಟೆಕ್ ಮಾಡ್ತೀವಿ, ಇಂಟರ್ನೆಟ್ಗಳನ್ನು ನಾವು ಸೌಲಭ್ಯಗಳನ್ನು ಮಾಡ್ತೀವಿ, 5G 6G ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಸೌಲಭ್ಯಕ್ಕೆ ವಂಚಿತ ಆಗಿರ್ತಕ್ಕಂಥ ಈ ಒಂದು ಅಂಚೆ ಕಚೇರಿ, ಯಾಕಂದ್ರೆ ಇದು ಜನಸಾಮಾನ್ಯದಲ್ಲಿ ಇರ್ತಕ್ಕಂಥದ್ದು. ಆದರೆ ಬಹುತೇಕ ಸುಮಾರು ಈ ಭಾಗದಲ್ಲಿ 9,658 ಶಾಖೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಸೌಕರ್ಯಕ್ಕೆ ಹೆಸರಿಗೆ ಮಾತ್ರ ಅಂಚೆ ಕಚೇರಿ ಇದೆ. ಅದರಲ್ಲಿ ಯಾವುದೇ ಇನ್ನಿತರ ಎಟಿಎಂಗಳು, ಆನ್ಲೈನ್ ವ್ಯವಹಾರಗಳು ನಡೀತಾ ಇಲ್ಲ. ಆದ ಕಾರಣ ಈಗ ದೇಶದ ಪ್ರಧಾನಮಂತ್ರಿಗಳು ಮತ್ತು ಈ ಕೊಪ್ಪಳ ಲೋಕಸಭಾ ಸಂಸದರು ಇದನ್ನ ಸಂಸತ್ ಭವನದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಇವತ್ತು ನ್ಯಾಯ ಕೊಡಿಸೋದಕ್ಕೆ ಸಾರ್ವಜನಿಕರಿಗೆ ಮುಂದಾಗಬೇಕು. ಯಾಕಂದ್ರೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಇಷ್ಟೆಲ್ಲ ಇವತ್ತು ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಭಾರತದ ಪ್ರಧಾನಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈಗ ಈ ಕೂಡಲೇ ಈ ಮನವಿಯನ್ನು ಸ್ಪಂದಿಸಿ ನೀವು ಈ ಮನವಿಗೆ ಹೋಗೊಟ್ಟು ಇವತ್ತೇನು ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾಳೆ ಗುರುವಾರ ದಿನ ಇಡೀ ಭಾರತದಲ್ಲಿ ಎಲ್ಲ ಶಾಖೆಗಳಿಗೆ ಈ ಅನ್ವಯ ಆಗ್ತಕ್ಕಂಥದ್ದು. 31 ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ದಲಿತ ಸಂಘಟನೆ ಕೂಡ ಇವತ್ತೇನು ಇಡೀ ರಾಜ್ಯದಲ್ಲಿ 31 ಜಿಲ್ಲಾ ಆಡಳಿತಕ್ಕೆ ಮೂಲಕವಾಗಿ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೀವಿ. ಈ ಕೂಡಲೇ 9,658 ಶಾಖೆಗಳಿಗೆ ಇನ್ನೂ ಹೆಚ್ಚಿನ ಹುದ್ದೆಗಳು ಭರ್ತಿ ಮಾಡಬೇಕಾಗಿದೆ ದೇಶದ ಪ್ರಧಾನಿಗಳು. ಯಾಕಂದ್ರೆ ಇವತ್ತು ಸುಮಾರು 1854 ಇಸ್ವಿಯಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದುವರೆಗೆ ಯಾವುದೇ ರೀತಿಯಿಂದ ನಿಮ್ಮ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಇದುವರೆಗೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಕೊಪ್ಪಳ ಲೋಕಸಭಾ ಸಂಸದರಾಗಿರ್ತಕ್ಕಂಥ ರಾಜಶೇಖರ ಹಿಟ್ನಾಳ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ಸ್ವೀಕರಿಸಿ ಸಂಸತ್ ಭವನದಲ್ಲಿ ಈ ವಿಷಯನ
ಎತ್ಕೊಂಡು ಎಲ್ಲ 9658 ಶಾಖೆಗಳಿಗೆ ಶಕ್ತಿ ತುಂಬುವಂತೆ ಕೆಲಸ ಮಾಡಬೇಕು. ಅಲ್ಲಿ ಆನ್ಲೈನು, ಇಂಟರ್ನೆಟ್ ಮತ್ತು RTGS ಮತ್ತು ATM ಮತ್ತು ಅಕೌಂಟ್ ಸಿಸ್ಟಮ್ ಮಾಡಿ ಮತ್ತು ಇನ್ನಿತರೆ ಅಲ್ಲಿ ರೈತರು ಮತ್ತು ಗ್ರಾಹಕರು ಹೋದಂಥ ಸಂದರ್ಭದಲ್ಲಿ ನೀವು ಕುಡಿಯೋದಕ್ಕೆ ನೀರಿಲ್ಲ, ಕೂಡೋಕ್ಕೆ ಸೇರಿಲ್ಲ, ಇಷ್ಟೆಲ್ಲ ಸುಮಾರು 38 ಲಕ್ಷ ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಈ ಒಂದು ಶಾಖೆಯಿಂದ ವಹಿವಾಟಾಗ್ತಾ ಇದೆ. ಯಾಕಂದ್ರೆ ಇವತ್ತು ವಿಧಿಯ ವೇತನ ಆಗಿರಲಿ, ವೃದ್ಧಾಪ್ಯ ವೇತನ ಆಗಿರಲಿ, ಇವತ್ತು ರೈತರಿಗೆ ಯಾವುದೇ ಒಂದು ಪರಿಹಾರ ಬಂದರೂ ಕೂಡ ಆ ಖಾತೆಗೆ ಜಮಾ ಆಗುತ್ತಾ. ಈಗ ಗಂಗಾವತಿ ತಹಸೀಲ್ದಾರ್ ಮೂಲಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಈ ಒಂದು ಮನವಿ ಮುಟ್ಟಿದ ತಕ್ಷಣ ದೇಶದ ಪ್ರಧಾನಮಂತ್ರಿ ಇದನ್ನು ಕೈಗಟ್ಟಿಕೊಂಡು ಇದನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ರೈತ ಸಂಘ ಹಾಗೂ ಹಸಿರು ಸೇನೆಯ ಇನ್ನೊಬ್ಬ ನಾಯಕರಾಗಿರ್ತಕ್ಕಂಥ ಮೈಸೂರು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮನ್ನ ಮೈಸೂರಿಂದ ಬರಮಾಡಿದ್ರು. ಈ ಮಾಹಿತಿ ಕೊಟ್ಟ ತಕ್ಷಣ ನಾವು ಮೈಸೂರಿಂದ ಹೊರಟು ನಮ್ಮ ಅಧ್ಯಕ್ಷರ ಕರೆಗೆ ಹೋಗಿ ಬಂದಿರ್ತೇವೆ. ದಯವಿಟ್ಟು ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಈ ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಮಹಿಳೆಯರಿಗೆ ತೊಂದರೆ ಆಯ್ತಾ ಇದೆ. ಯಾಕೆಂದ್ರೆ ಮಹಿಳೆಯರು ಇಷ್ಟು ಹಣ ಅಂಚೆ ಕಚೇರಿ ಇಟ್ಕೊಂಡಿರ್ತಾರೆ. ಅವ್ರು ತಗೋಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಹೋಗ್ಬೇಕು, ಇಲ್ಲ ಪೋಸ್ಟ್ಮನ್ ಹತ್ರ ಹೋಗ್ಬೇಕು. ಬಹಳ ತೊಂದರೆ ಅದು ಉಟ್ಕೊಳ್ಳೋಕೆ. ಅದನ್ನು ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಆ ರೀತಿ ಮನಗಟ್ಟು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ದಯವಿಟ್ಟು ಈ ಅಂಚೆ ಕಚೇರಿ ಇರ್ತಕ್ಕಂಥ ಸಂಕಟಗಳನ್ನು ಪರಿಹಾರ ಮಾಡಿ ಮಹಿಳೆಯರಿಗೆ, ಅಂದರೆ ಮಹಿಳೆಯರೇ ಜಾಸ್ತಿ ಸಣ್ಣ ಪುಟ್ಟ ವ್ಯವಹಾರಕ್ಕೆ ಅಂತ ಸ್ವಲ್ಪ ಹಣ ಇಟ್ಕೊಳ್ತಾರೆ. ತಗೋಬೇಕು ಅಂದರೆ ಅದು ಹಣ ಇಲ್ಲಿ ಪೋಲಾಗ್ತಾ ಇದೆ. ದಯವಿಟ್ಟು ಅವ್ರಿಗೆ ATM ವ್ಯವಸ್ಥೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ನಮ್ಮ ಕರ್ನಾಟಕ ರೈತ ಸಂಘ ಹಸಿರು ವತಿಯಿಂದ ಎಲ್ಲ 31 ಜಿಲ್ಲೆಯಲ್ಲೂ ಸಹ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಮಂಡಟ್ ಮಾಡಿ ನಮ್ಮ ರೈತರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಎಂದು ಮೈಸೂರು ಜಿಲ್ಲಾ ಸಂಸ್ಥಾನಕರಾದ ಮಂಜುನಾಥ್ ಗೌಡ ನಾನು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮನವಿಯನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಕಿಸಾನ್, ಜೈ ಜವಾನ್. ಸರ್ಗಳು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಂಗಾವತಿ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕರ್ನಾಟಕ ಜನ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹಾಗೂ ಶರಣಪ್ಪ ದೊಡ್ಡಮನಿ ರಾಜ್ಯಾಧ್ಯಕ್ಷರು ರೈತ ಸಂಘ ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಈ ಎರಡು ಸಂಘಟನೆ ಸೇರಿಕೊಂಡು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಅಂಚೆ ಕಚೇರಿ ಇವತ್ತು ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು, ಆಂಧ್ರ, ತೆಲಂಗಾಣ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಂಚೆ ಕಚೇರಿ ಇವೆ. ಆ ಅಂಚೆ ಕಚೇರಿಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳ ಜೊತೆಗೆ ಇವತ್ತು ನಮ್ಮ ಅಲ್ಲಿ ಇದ್ದಂಥ ಅಕ್ಟಿವೇಟ್ ಹಣ ಮತ್ತು ಖಾತೆಗಳು ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಏನಪ್ಪ ಅಂದ್ರೆ ಇವತ್ತು ಫಲಾನುಭವಿಗಳು ಇವತ್ತು ಖಾತೆದಾರರು ವಂಚಿತರಾಗಿದ್ದಾರೆ. ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಮನಗಂಡು ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ಅಂಚೆ ಕಚೇರಿಯಲ್ಲಿ ನಡ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಮತ್ತು ಇನ್ಶೂರೆನ್ಸ್ ಪಾಲಿಸಿಗಳು ಇವತ್ತು ಸರಿಯಾದ ರೀತಿಯಿಂದ ನಡೀತಾ ಇಲ್ಲ. ಅವನ್ನು ಸರಿಯಾದ ರೀತಿಯಿಂದ ಇವರು ಅಂಚೆ ಕಚೇರಿಯಲ್ಲಿ ಸೌಲಭ್ಯ ಕೊಡಕ್ಕೆ ವ್ಯವಸ್ಥೆ ಈಗ ರಾಜಶೇಖರ ಇಟ್ನಾಳ ಇವರ ಸಂಸದರ ಇವರ ನೇತೃತ್ವ ಸಂಸತ್ ಭವನದಲ್ಲಿ ಇವತ್ತು ನಮ್ಮ ರಾಜ್ಯ ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಮನೆ ಪತ್ರವನ್ನು ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ಜನರ ನ್ಯಾಯ ಕೊಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. ಹ್ಞೂ ಸರ್, ಒಳ್ಳೆ ಮಾಡಿದ್ವಿ. ಫೋಟೋ ಬರಲ್ಲ. ನೀಡುವ ಸೌಲಭ್ಯಗಳನ್ನು ಒದಗಿಸುವ ಒಂದು ಮನವಿ ಪತ್ರವನ್ನು ಮಾನ್ಯ ರಾಜ್ಯ ಜಿಲ್ಲಾಡಳಿತವನ್ನು ಪತ್ರ ಅವರಿಗೆ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಮೂಲಕ ನಮ್ಮ ಒಂದು ಮನವಿ ಪತ್ರವನ್ನು ತಿಳಿಸಿಕೊಳ್ಳಲಾಗುತ್ತದೆ ಅಂತ ಹೇಳ್ತಾ ಎಲ್ಲ ಸೇರಿದಂಥ ರೈತ ಸಂಘದ ಸರ್ವ ಸದಸ್ಯರ ಅಧ್ಯಕ್ಷರು ಮತ್ತು ದಲಿತ ಸಂಘಟನೆಯ ಅಧ್ಯಕ್ಷರು ಕೂಡ ನಾನು ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಮನವಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.